ನನಗಪ್ಪ ಹಿಂದಿನ ಹೆಸರು ಮುತ್ತೋಣ ಸೈಡ್ ನಿಂತು ಕೈ ಕೊಡಿ ಸೈಡ್ ನಿಂತು ಸೈಡ್ ನಿಂತು ಮತ್ತೆ ಸೈಡ್ ನಿಂತ್ಕೊಳ್ಳಿ. ಅಧ್ಯಕ್ಷ ಸೈಡ್ ಹೊಡ್ಕೊಂಡ್ಬಂದ್ರಿ ಕಾರಲ್ಲಿ ಕರ್ಕೊಂಬತ್ತಿರ್ಲಿಲ್ಲ ಫೋನ್ ಹೊಡೆದಿದ್ರು. ವಾರದಲ್ಲಿ 4 ದಿನ ನಾವು ದೆಹಲಿಯಲ್ಲಿ ಇರಲೇಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಅದಾದಮೇಲೆ ಶುಕ್ರವಾರ ಯಾವುದಾದ್ರು ಕ್ಷೇತ್ರಕ್ಕೆ ಹೋಗಬೇಕು, ಇಲಾಖೆ ಕೆಲಸ ಮಾಡಬೇಕು. ಶನಿವಾರ ಭಾನುವಾರದಲ್ಲಿ ನಿನ್ನ ಮನೇಲಿ ಇರ್ತೀಯೋ, ಸಂಸಾರ ಜೊತೆಲಿ ಇರ್ತೀಯೋ, ನಿನ್ನ ಕ್ಷೇತ್ರ ಐತಿಯೋ ಅದು ನಿನಗೆ ಸೇರಿದ್ದು ಏನಾದ್ರು ಮಾಡ್ಕೋ. ಮತ್ತೆ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ನೀನು ನಿನ್ನ ಕರ್ತವ್ಯದಲ್ಲಿ ನೀನು ಇರಬೇಕು. ರಾಷ್ಟ್ರಕ್ಕೆ ಒಬ್ಬ ದೊಡ್ಡ ನಾಯಕರನ್ನು ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ. 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಬಡವರಿಗೆ ಎಲ್ಲ ಒಂದು ಕಡೆ ಫಸಲ್ ಬಿಮಾ ಯೋಜನೆ ಇರ್ಬೋದು, ಬೇರೆ ಬೇರೆ ಸವಲತ್ತುಗಳಿರ್ಬೋದು. ನಾವು ಸರ್ಕಾರ ಅಂತಂದರೆ ನಿಂತ ನೀರಲ್ಲಿ ಹರಿಯೋ ನೀರು ಅನ್ನೋದನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನು ರೈತರು ಕೊಡ್ತಾ ಇದೆ ಅಂತ 6,000 ಜೊತೆಗೆ ಇನ್ನು 4,000 ಕೊಡ್ತಾ ಇದ್ರು, ಅದು ನಿಲ್ಲಿಸ್ಬಿಟ್ರು. ಹಾಲಿನ ಸಹಾಯಧನ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ, ಅದು ಸುಮಾರು ದಿನ ಆಗಿದೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು ಮಾತ್ರ ಜೋರು ಮಾಡಿದ್ದು ಬಿಟ್ಟಿದೆ. ಚನ್ನಪಟ್ಟಣದಲ್ಲಿ ನಡಿಬಾರ್ದೆಲ್ಲ ನಡೀತು. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸೂರ್ಯ ಚಂದ್ರ ಇರೋವರೆಗೂ ಎಲ್ಲಿ ಇರ್ತದೋ ಅಲ್ಲಿವರೆಗೂ ದೇವೇಗೌಡರ ಹೆಸರು ಈ ರಾಷ್ಟ್ರದಲ್ಲಿ ಇರ್ತದೆ ಅನ್ನೋದಕ್ಕೆ ಅವರು ರಾಷ್ಟ್ರದ ಪ್ರಧಾನಿಗಳಾಗಿ ಬಂದು ಬಿಟ್ಟಿದ್ದಾರೆ. ನನ್ನಂಥ ಸಾವಿರಾರು ಜನರಿಗೆ ಬೆಳೆಸಿದ್ದಾರೆ. ನಿಮ್ಮಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ನಿಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳಿ. ರೈಲ್ವೆ ಇಲಾಖೆ ಜನಸಾಮಾನ್ಯರಿಗೆ, ಬಡವರಿಗೆ, ಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಇಲಾಖೆ ಒಂದು ರೀತಿ ಮಿಲಿಟ್ರಿ ಯಾವ ರೀತಿಯೋ ಆ ರೀತಿ ಇರ್ತದೆ. ನಾನು ಬಂದಾಗ ಸ್ವಲ್ಪ ಬಿಡ್ತಾರೆ, ನಾನು ಪಕ್ಕಕ್ಕೆ ಹೋಯ್ತಾ ಇದ್ದಾಗೆ ಚಳಿಗೆ ಅಂತಾರೆ. ಆ ಬಿಗಿಯಾದ ವಾತಾವರಣ ಇಲ್ಲ ಅಂದರೆ ಅವರು ಕೂಡ ನಡೆಸೋಕ್ಕಾಗೋದಿಲ್ಲ. ಒಂದೊಂದು ಸೆಕೆಂಡು ಕೂಡ ದೆಹಲಿಯಲ್ಲಿ ಕುಳಿತುಕೊಂಡು ನಾವು ಆದೇಶ ಮಾಡ್ತೀವಿ. ಆದೇಶವನ್ನು ಪರಿಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳಾಗಿದ್ದಾರೆ. ಅವರ ಕಾರ್ಯದಕ್ಷತೆ, ಅವರ ಕಾರ್ಯತತ್ಪರತೆ, ಅವರಲ್ಲಿರ್ತಕ್ಕಂಥ ಸೇವಾ ಮನೋಭಾವನೆ ಪ್ರಾಯಶಃ ನಾವು ಯಾರ ಜೊತೆಯಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಂಧುಗಳೇ, ಈ ಟ್ರೈನನ್ನು ನಾವು ನಿಲ್ಲಿಸ್ತೀವಿ, ಅದ್ರ ಉಪಯೋಗ ಪಡ್ಕೊಳ್ರಿ. ದಯಮಾಡಿ ಎಣ್ಣೆ ಹೊಡ್ಕೊಂಡು ಬರೋರಿಗೆ ಸ್ವಲ್ಪ ಕಡಿಮೆ ಮಾಡಿರಿ. ಮತ್ತು ಬಿಸಿ ಇರುವಾಗ ಹೆಣ್ಣು ಮಕ್ಕಳು ಆತುರದಲ್ಲೆಲ್ಲೋ ಹೋಗ್ತಾರೆ. ನಾನು ಮೊನ್ನೆ ಯಾದಗಿರಿಯಿಂದ ನಾನು ದೆಹಲಿಯಲ್ಲಿದ್ದೆ. 9:30 ಗಂಟೆಗೆ ಒಬ್ಬ ಪತ್ರಕರ್ತ ಫೋನ್ ಮಾಡ್ತಾನೆ, ಸಾಹೇಬ್ರೆ ಹಿಂಗಾಗಿದೆ, ಫ್ಯಾಮಿಲಿ ಇದ್ದಾರೆ, ಕುಡಿದ್ಬಿಟ್ಟು ಯಾರೋ ಬಂದಿರು ಗದ್ದಲ ಮಾಡ್ತಾವ್ರಿ ಇಬ್ಬರು, ಅವ್ರಿಗೆ ಏನು ಮಾಡಿದ್ರು ಹೊರಗಡೆ ಹೋಗ್ತಾ ಇಲ್ಲ ಅಂತ. ನಾನು ತಕ್ಷಣವೇ ನಮ್ಮ ಇದಕ್ಕೆ ದೂರವಾಣಿ ಮುಖೇನ ಮಾತನಾಡ್ದ 7-8 ನಿಮಿಷದಲ್ಲೇ ಮುಂದಿನ ಸ್ಟೇಷನ್ ಒಳಗಡೆ ತಗೊಂಡೋಗಿ ಅವರ ಯದ್ವಾತದೋ ಏನೇನು ಮಾಡಬೇಕೋ ಮಾಡ್ತಾ ಇದ್ದಾರೆ. ಈ ಇಲಾಖೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅಧಿಕಾರಿಗಳು ಅವರು ಕೂಡ ನಮ್ಮ ಅಣ್ಣ ತಮ್ಮದಿರೇ, ಅವರೇನು ಬೇರೆಯವರಲ್ಲ. ಆದರೆ ಇಲಾಖೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮಗಳು, ಈ ದೇಶಕ್ಕೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಗಳಾಗಿ ಆದಮೇಲೆ ಹಳ್ಳಿಗಾಡಿನ ಜನರ ಜೀವನದಲ್ಲೂ ಕೂಡ ರೈಲ್ವೆ ಇಲಾಖೆಯು ಕೂಡ ಒಂದು ಬೆನ್ನೆಲುಬು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸೋಮಣ್ಣನ ಕೇಂದ್ರದಲ್ಲೇ ರೈಲ್ವೆ ಮಂತ್ರಿ ಮಾಡಿದ್ದಾರೆ. ನಿಮ್ಮ ಕೆರೆಗಳಿಗೆ ಮಗದೊಂದಕ್ಕೆ ಕುಡಿಯೋ ನೀರಿಗೆ, ನಿಮ್ಮ ಜಲಶಕ್ತಿ ಏನು ಇವತ್ತು JJM ನೀರಿದೆ, ಇದಕ್ಕೂ ಕೂಡ ನಾನೇ ಮಂತ್ರಿ ಇದ್ದೀನಿ. ಅದು ಬರ್ತೀನಿ, ಯಾವ್ಯಾವ ರೀತಿ ಕೆಲಸ ಮಾಡಬೇಕೋ ಮಾಡ್ತೀನಿ. ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ನಮ್ಮೂರಿಗೆ ಬರಲಿಲ್ಲ, ನಾವು ಬರ್ತೀನಿ ಅಂದರೆ ನಮ್ಮ ದೇವಸ್ಥಾನಕ್ಕೆ ದುಡ್ಡು ಕೊಡಲಿಲ್ಲ, ನಿಮ್ಮ ಪಾದಕ್ಕೊಂದು ನಮಸ್ಕಾರ ಕಣ್ರಪ್ಪ, ಒಂದು ಸ್ವಲ್ಪ ಹೊತ್ತೆಲ್ಲ ನೀವೇ ಮಾಡಿಕೊಡ್ರಿ. ನನಗೆ ಬರೋ ದುಡ್ಡನ್ನು ನಾನು ಅಂಗನವಾಡಿಗೆ, ಆಶಾ ಕಾರ್ಯಕರ್ತರಿಗೆ, ಸಣ್ಣ ಪುಟ್ಟ ಶಾಲೆ ಆಸ್ಪತ್ರೆಗಳಿಗೆ ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀನಿ.
ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ, ಈ ಟ್ರೈನು ಇವತ್ತೇನು ಬರ್ತಾ ಇದೆ ಇದು ನಿಮ್ಮೆಲ್ಲರ ಶ್ರಮ. ಎಲ್ಲೊತ್ತು ನಮ್ಮ ಸೋಮಣ್ಣ ಅವ್ರು ಯಾರು ಬಂದರು ಸುಮಾರು ಗಲಾಟೆ ಮಾಡ್ತಾ ಇದ್ರು. ಆದ್ರಿಂದ ಎಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಏನು ಮಸಾಲೆ ನಮ್ಮ ಜಯರಾಮಣ್ಣ MT ಕೃಷ್ಣಪ್ಪನವರು ಒಂದು ತಾಯಿಯ ಮಕ್ಕಳಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಅವರಿಬ್ಬರಲ್ಲೂ ಕೂಡ ವಿನಂತಿ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಇಲಾಖೆ ಸಾಮಾನ್ಯ ಜನರಿಗೋಸ್ಕರ ಇದೆ, ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ಇವತ್ತೇ ತಿಪ್ಟೂರಿನಲ್ಲಿ 30 ವರ್ಷದಿಂದ ಅವ್ರು ಟ್ರೈನ್ ನಿಲ್ಸೋಕ್ಕಾಗಿರ್ಲಿಲ್ಲ ಜನರ ಶತಾಬ್ದಿನ. ಇವತ್ತು 2 ಟ್ರೈನ್ಗಳನ್ನು ಅಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಒಂದು 6:30ಕ್ಕೆ ಮತ್ತೊಂದು 7:10ಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನಿಮ್ಮ ಸೋಮಣ್ಣ ಕುಂತಿಲ್ಲ, ನಿಮ್ಮ ಸೋಮಣ್ಣ ನಿದ್ರೆ ಮಾಡ್ತಾ ಇಲ್ಲ. ನಿಮ್ಮ ಮಠಕ್ಕೆ ನಿಮಗೆ ಬೆಲೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳಿ ನಿಮ್ಮೆಲ್ಲ ಒಂದ್ಸಿ ಇವಾಗ ಟ್ರೈನ್ ಬರ್ತಾ ಇದೆ. ಮತ್ತೇನಪ್ಪ ಬರ್ತಾ ಇರ್ತಕ್ಕಂಥ ಟ್ರೈನನ್ನು ನೋಡಿ ಯಾರು ಮೇಲ್ ಬೀಳಕ್ಕೆ ಹೋಗ್ಬೇಡ್ರಿ. ಗಾಚಾರ ಫೋಟೋಗೋಸ್ಕರ ಹೋಗಿ ಎಲ್ಲ ಒಂದು ಕಡೆ ಕಾಸೆ ಕಷ್ಟ ಇದ್ದಾರೆ. ನಿಮಗೆಲ್ಲ ಒಳ್ಳೇದಾಗಲಿ. ನನ್ನ ಈ ಒಂದು ಸಣ್ಣ ಅಳಿಲು ಸೇವೆಗೆ ನೀವು ಬಂದಿರ್ತಕ್ಕಂಥದ್ದು ನೋಡಿದ್ರೆ ನಿಮ್ಮ ಜನಸ್ತೋಮ, ನಿಮ್ಮ ಪ್ರೀತಿ ವಿಶ್ವಾಸ, ನನ್ನ ತಾಯಿಯಂದಿರ ಆತ್ಮೀಯತೆ, ಹಿರಿಯರ ಆಶೀರ್ವಾದ ಸದಾ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ, ನಿಮ್ಮ ಸೋಮಣ್ಣನ ಮೇಲೆ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ ನಿಮ್ಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಹೋಗ್ಲಿ ಸುಮಾರು ದೃಷ್ಟಿಯಿಂದ ಈ ಕಡೆ ನಮ್ಮ ತುರುವೇಕೆರೆ ಭಾಗದ ಜನತೆಗೆ ಮಿರುಚಿಕೆ ಆದಂಥ ಏನು ರೈಲು ನಿಲುಗಡೆ ಯಶವಂತಪುರದಿಂದ ಚಿಕ್ಕಮಗಳೂರು ರೈಲು ನಿಲುಗಡೆಗೆ ಇವತ್ತು ನಮ್ಮ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣಜಿಯವರು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಸುಮಾರು ವರ್ಷದಿಂದ ಇದೆಲ್ಲ ಒಂದು ದೊಡ್ಡ ಕಾರ್ಯ ಅಂದ್ಕೊಂಡಿದ್ವಿ, ಯಾರ ಕಡೆ ಆಗಿರಲಿಲ್ಲ. ಇವತ್ತು ನಮ್ಮ ಏನು ಇಲ್ಲಿಂದ ಈ ಕಡೆ ಭಾಗದಿಂದ ಹೋಗ್ತಕ್ಕಂಥ ಸ್ಕೂಲಿನ ಕಾಲೇಜಿನ ಮಕ್ಕಳುಗಳಿಗೆ, ಶಾಲಾ ಮಕ್ಕಳುಗಳಿಗೆ, ಕೆಲಸಕ್ಕೆ ಹೋಗೋರಿಗೆ, ಮತ್ತೇನು ತುರ್ತಾಗಿ ಹಾಸ್ಪಿಟ್ಲಿಗೆ ಹೋಗೋರಿಗೆ ಎಲ್ಲ ಸಹಿತ ಭಾರಿ ಅನುಕೂಲ ಆಗಿದೆ. ಇವತ್ತೇನು ಯಶವಂತಪುರದಿಂದ ಚಿಕ್ಕಮಗಳೂರವರು ರೈಲು ಹೋಗೋ ತಡೆ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ಇವತ್ತು ನಿಲ್ದಾಣಕ್ಕೆ. ಅದು ಭಾರಿ ಖುಷಿ ಆಗ್ತೈತೆ. ಇನ್ನೇನು ಕೆಲವು ಕ್ಷಣದಲ್ಲಿ ಆ ಒಂದು ಕಾರ್ಯಕ್ರಮನ ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣವರು ಉದ್ಘಾಟನೆ ಮಾಡ್ತಾರೆ. ನಮಗೆ ಈ ಭಾಗದಲ್ಲಿ ತುಂಬ ಖುಷಿಯಾದಂಥ ವಿಚಾರ. ಇವತ್ತು ಈ ಕಡೆ ಭಾಗದಲ್ಲಿ ಯಾವುದೂ ಅಭಿವೃದ್ಧಿ ಸಹಿತ ಆಗಿಲ್ಲ. ನಾನು ಇದ್ದ ಸಂದರ್ಭದ ಸಹಿತ, ನಾನು ಶಾಸಕರಾದ ಸಂದರ್ಭ ಸುಮಾರು 40 ವರ್ಷದಿಂದ ರೋಡ್ ಆಗಿರಲಿಲ್ಲ. ಏನು ಸಂಖ್ಯೆ ಮತ್ತು ನಮ್ಮ ಇದ್ರಗಂಟ ಸಂಖ್ಯೆ ರೋಡ್ ಆಗಿರಲಿಲ್ಲ, ರೈಲ್ವೆ ಸ್ಟೇಷನ್ ರೋಡ್ ಆಗಿರಲಿಲ್ಲ. ಅದು ನಾವು ಮಾಡಿ 40 ವರ್ಷ ನೆನೆ ಬಿದ್ದಿತ್ತು, ಅದನ್ನ ಮಾಡಿದ್ವಿ. ಈ ಕಡೆ ಭಾಗ ಈಗ ಅನುಕೂಲ ಆಗ್ತಾಯಿದೆ. ರೈಲ್ವೆ ನಿಲ್ದಾಣ ನಿಲ್ಗಡೆ ಆಗ್ತಾ ಇರೋದು ಭಾರಿ ಅನುಕೂಲ ಆಗ್ತದೆ. ನಾನು ನಮ್ಮ ತುರುವೇಕೆರೆ ತಾಲೂಕಿನ ಜನತೆ ಪರವಾಗಿ ನಮ್ಮ ವಿ ಸೋಮಣ್ಣವರಿಗೆ ಉತ್ಪೂರ್ವಕ ಧನ್ಯವಾದನ ಸಲ್ಲಿಸ್ತೇನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾರಿ ವರ್ಷಗಳಿಂದ ರಸ್ತೆ ಇಲ್ಲದೆ ಆಮೇಲೆ ಓಡಾಡೋಕ್ಕೆ ಜನಗಳಿಗೆ ಭಾರಿ ತೊಂದರೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಜಯರಾಮಣ್ಣವರು MLA ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬೇಲಿ ಬೆಳ್ಕೊಂಡು ರೋಡು ಸಹ ಕಾಣ್ತಿರಲಿಲ್ಲ. ಅಂಥ ಪರಿಸ್ಥಿತಿ ನಮ್ಮ ಜಾಮಸಂದ್ರ ಗೇಟಿಂದ ಸಂಖ್ಯೆ ಇರ್ಬೋದು, ಸಂಖ್ಯೆ ರೈಲ್ವೆ ಸ್ಟೇಷನ್ ಇರ್ಬೋದು, ಇಂಥ ಎಲ್ದಬಾಗಿ ಇರ್ಬೋದು, ಇಂಥ ರೋಡ್ಗಳನ್ನೆಲ್ಲ ಇವತ್ತು ಗಮನಿಸಿ ಅವರು ನಮಗೆಲ್ಲ ರೋಡ್ ಮಾಡಿಕೊಟ್ಟವ್ರೆ. ಅಂಥ ಒಂದು ಸನ್ನಿವೇಶ ಅವರು ಇವಾಗ ನಮಗೆ ಉತ್ಪತ್ತಿ ಮಾಡಿಕೊಟ್ಟಿದ್ರು. ಈ ಒಂದು ಇದರಲ್ಲಿ ಈಗ ನಮ್ಮ MP ಆದಂಥ ವಿ ಸೋಮಣ್ಣನವರು ಹೊಸದಾಗಿ ಆಯ್ಕೆಯಾಗಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಇವತ್ತು ಇಷ್ಟು ವರ್ಷ ನಾವೇನೂ ಅಭಿವೃದ್ಧಿ ಕಾಣದಂಥ ಅಭಿವೃದ್ಧಿಯನ್ನು ಈ ಒಂದು 5-6 ತಿಂಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತು ಏನು ಚಿಕ್ಕಮಗಳೂರಿಂದ ಇದು ಬೆಂಗಳೂರು ಯಶವಂತಪುರವರೆಗೂ ರೈಲಿತ್ತು. ಆ ರೈಲು ನಿಲ್ದಾಣ ಇವತ್ತು ನಮ್ಮ ಸಂಖ್ಯೆ ರೋಡಲ್ಲಿ ನಿಲ್ತಿರಲಿಲ್ಲ. ಯಾವೊಂದು ಇದನ್ನು ಇವತ್ತು ಸ್ಟಾಪ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ನಮಗೆ ಭಾರಿ ಸಂತೋಷ ಆಗ್ತಾಯಿತ್ತು. ಗ್ರಾಮಸ್ಥರೆಲ್ಲ ಖುಷಿ ಆಗ್ತಾಯಿತ್ತಲ್ಲ, ಸಂತೋಷ ಆಗ್ತಾಯಿತ್ತು.